ಲಂಚಬಾಕ ಐಎಎಸ್ ಅಧಿಕಾರಿ ಈಗ ಕಂಪಿ ಹಿಂದೆ ಫಿಕ್ಸ್ 2021ರ ಬ್ಯಾಚ್ನ ಆ ಒಂದು ಅಧಿಕಾರಿ ವಿರುದ್ಧ ಆರಂಭದಿಂದಲೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತಹ ಆ ಒಂದು ಐಎಎಸ್ ಅಧಿಕಾರಿ ಒಡಿಶಾದ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಕಾರ್ಯಾಚರಣೆ ಧರಮ್ಘಟ್ ಸಬ್ ಕಲೆಕ್ಟರ್ ಆಗಿದ್ದಂತಹ ದಿಮನ್ ಲಾಕ್ ಆಗಿದ್ದಾನೆ. ಲಂಚದ ಹಣ ಪಡೆಯುವಾಗ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾನೆ ರೆಡ್ ಹ್ಯಾಂಡ್ ಆಗಿ. ದಾಳಿಯ ವೇಳೆ 47 ಲಕ್ಷ ನಗದು ವಶಪಡಿಸಿಕೊಂಡಿರುವಂತಹ ಅಧಿಕಾರಿ. ಎಸ್, ಲಂಚಬಾಕ ಐಎಎಸ್ ಅಧಿಕಾರಿ ಈಗ ಕಂಬಿ ಹಿಂದೆ ಫಿಕ್ಸ್ ಆಗಿರುವಂತದ್ದು. 2021ರ ಬ್ಯಾಚ್ನ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸಲು ಹೊರಟಿದ್ದಂತಹ ಈತ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಕೊಂಡಿದ್ದಾನೆ. ಐಎಎಸ್ ಅಧಿಕಾರಿ ಒಡಿಶಾದ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಕಾರ್ಯಾಚರಣೆ ಮಾಡಲಾಗಿದ್ದು ಧರಮ್ಘಟ್ ಸಬ್ ಕಲೆಕ್ಟರ್ ಆಗಿದ್ದಂತಹ ಧೀಮನ್ ಲಾಕ್ ಆಗಿರುವಂತದ್ದು. ಲಂಚವನ್ನ ಪಡೆಯುವಾಗ ಎಸಿಬಿ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ದಾಳಿ ವೇಳೆ 47 ಲಕ್ಷ ನಗದನ್ನು ವಶಪಡಿಸಿಕೊಂಡಿರುವಂತಹ ಪೊಲೀಸರು ಅಧಿಕಾರಿಗಳು ಆತನನ್ನ ಜೈಲಿಗಟ್ಟಿದ್ದಾರೆ. ಇಂಥವ್ರಿಗೆಲ್ಲ ಸುಮ್ಮನೆ ಜೈಲಲ್ಲೇ ಇಟ್ಕೋಬೇಕು, ಹೊರಗಡೆ ಬಿಡಬಾರ್ದು. ಇನ್ನು ಮುಂದಾದರೂ ಭ್ರಷ್ಟಾಚಾರ ಮಾಡಬೇಕು ಅಂತಂದ್ರೆ ಬೇರೆ ಅಧಿಕಾರಿಗಳು ಹೆದರುವಂತಹ ಶಿಕ್ಷೆಯನ್ನ ಕೊಡಬೇಕು. ಇಲ್ಲ ಜನಸಾಮಾನ್ಯರಿಗೆ ಹಿಂಗೆ ಆಗತ್ತೆ. ಅವ್ರ ಹತ್ರ ವಸೂಲಿ ಮಾಡೋದು, ಇವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದು. ನಾಚಿಕೆ ಆಗ್ಬೇಕಿಂತವ್ರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.